ಪ್ರಚಲಿತ ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಹೇಳೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಗೌಡ್ರ ಗದ್ಲ 850 ಟೈಟಲ್ ತುಂಬಾ ಕುತೂಹಲಕಾರಿಯಾಗಿದೆಯಲ್ಲ? ಹೌದು, ಈ ಟೈಟಲ್ ಸೂಚಿಸೋ ಗೌಡ್ರು ಮತ್ಯಾರೂ ಅಲ್ಲ, ಮಣ್ಣಿನ ಮಗ, ಛಲದಂಕಮಲ್ಲ, ರಾಜಕೀಯ ಭೀಷ್ಮ HD ದೇವೇಗೌಡರ ಬಗ್ಗೆನೇ. ದೇವೇಗೌಡರು ಶಾಸಕರಾಗಿ ಆಯ್ಕೆಯಾಗಿ ಇಂದಿಗೆ 50 ವರ್ಷ. ಆದರೆ ಇಂದಿಗೂ ಅದೇ ಜೋಶ್, ಅದೇ ಖದರ್, ಅದೇ ತಂತ್ರಗಾರಿಕೆ. 80ರ ಹರೆಯದಲ್ಲೂ 20ರ ಹುಮ್ಮಸ್ಸು. ಈ ಚಿರಯುವಕನ ರಾಜಕೀಯ ಬದುಕಿನ ಪಕ್ಷಿನೋಟ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ಸಾವಿರದ 1962 ಫೆಬ್ರವರಿ 22 ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ಶಾಸಕರಾಗಿ ಹೊಳೆನರಸೀಪುರದಿಂದ ಆಯ್ಕೆಯಾದರು. ಅವರು ಮೊದಲು ಶಾಸಕರಾಗಿ ಆಯ್ಕೆಯಾಗಿದ್ದು ಯಾವ ಪಕ್ಷದಿಂದ ಗೊತ್ತಾ? ಕಾಂಗ್ರೆಸ್, JDS, BJP? ಖಂಡಿತ ಅಲ್ಲ. ದೇವೇಗೌಡರು ಮೊದಲು ಶಾಸಕರಾಗಿ ಆಯ್ಕೆಯಾಗಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ. ಅಂಥ ದಿನಗಳನ್ನು ನೆನೆಸ್ಕೊಳಕ್ಕಾಗಲ್ಲ. ತುಂಬ ನನಗೆ ಮುಂದಿನ ಪೀಳಿಗೆಗೆ ನನ್ನ ಏಳು ಬೀಳುಗಳನ್ನೆಲ್ಲ ಬರೆದಿಟ್ಟು ಹೋಗಬೇಕು ಅನ್ನೋ ಆಸೆ ಇದೆ. ಏನೋ ಕಾಲ ಕೂಡಿ ಬಂದಿಲ್ಲ ಅಷ್ಟೆ. 1962ರವರೆಗೆ ದೇವೇಗೌಡರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಆದರೆ ಯಾವಾಗ ಕಾಂಗ್ರೆಸ್ ಹೊಳೆನರಸೀಪುರದಿಂದ ಸ್ಪರ್ಧಿಸಲು ಬಿ ಫಾರ್ಮ್ ಕೊಡಲಿಲ್ವೋ ಆಗ ಗೌಡ್ರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ನಾನು ಯಾವುದೇ ಸರ್ಕಾರದ ಮೇಲೆ ಗುರುತರವಾದ ಆಪಾದನೆ ಮಾಡಿದಾಗ ಅದಕ್ಕೆ ಸರಿಯಾದಂಥ ಉತ್ತರ ಕೊಡದೇನೆ ಹೌಸಿಂದ ಹೋಗ್ತಾನೆ ಇತ್ತಿಲ್ಲ ಹೊರಗಡೆ. ಅಂದು ಹೊಳೆನರಸೀಪುರದ ಮಂದಿ ಗೌಡ್ರಿಗೆ ಮಾಡಿದ ಆಶೀರ್ವಾದ ಇಂದಿಗೂ ಶ್ರೀರಕ್ಷೆಯಾಗಿದೆ. 1962ರಿಂದ 1989ರವರೆಗೆ ಅಂದ್ರೆ ಸತತ 6 ಬಾರಿ ಇವರು ಇದೇ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು. 1972ರಿಂದ 77ರವರೆಗೆ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದ್ರು. ಯಾವ ಒಬ್ಬ ಮುಖಂಡ ₹1 ಸಹಾಯ ಮಾಡಲಿಲ್ಲ. ಸಾಲ ಮಾಡಿದ್ನು, ಸೂಲ ಮಾಡಿದ್ನು, ನನ್ನ ಜಮೀನಲ್ಲಿ ಬೆಳೆದ ಆಲೂಗಡ್ಡೆ ಮಾರಿದ ದುಡ್ಡು ತರಿಸಿದ್ನು, ನನ್ನ ನಾದಿನಿ ಮನೆ ಮಾರಿದ್ನು. ಅದೆಲ್ಲವೂ ಕಳೆದು ಹೋದಾಗ ದೇವೇಗೌಡರು ಹೊಳೆನರಸೀಪುರದಿಂದ ಯಾವ್ಯಾವ ಪಕ್ಷದಿಂದ 6 ಬಾರಿ ಆಯ್ಕೆಯಾದರು ಗೊತ್ತಾ? 1962ರಲ್ಲಿ ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲ ಜಯ ಸಾಧಿಸಿದರು. 1967ರಲ್ಲೂ ಪಕ್ಷೇತರರಾಗಿ ಗೆದ್ದರು. 1972ರಲ್ಲಿ ಸಂಸ್ಥಾ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಜಯಭೇರಿ ಬಾರಿಸಿದರು. 1978, 1983 ಹಾಗೂ 1985ರಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಶಾಸಕರಾಗಿ ಆಯ್ಕೆಯಾದರು. ಆದರೆ 1989ರ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ಪಡೆದು ಕಣಕ್ಕಿಳಿದ್ರು. ಆದರೆ ಅದ್ಯಾಕೋ ಹೊಳೆನರಸೀಪುರದ ಮಂದಿ ಗೌಡ್ರಿಗೆ ಆಶೀರ್ವಾದ ಮಾಡದೆ ಸೋಲಿಸಿದ್ರು. ಸುಖ ದುಃಖ ಎರಡನ್ನೂ ಸಮತೋಲನವಾಗೇ ತೆಗೆದುಕೊಂಡಿದ್ದೇನೆ. ವ್ಯಕ್ತಿಗತವಾಗಿ ನಾನು ನಿಂದನೆ ಮಾಡೋಕ್ಕೆ ಹೋಗೋದಿಲ್ಲ. ಹೀಗೆ ಹೊಳೆನರಸೀಪುರ ಹಾಗೂ ಗೌಡ್ರ ರಾಜಕೀಯ ನಂಟು ಕಡಿದು ಹೋಯಿತು. ಹಾಗಂತ ಇಲ್ಲಿನ ಮಂದಿ ದೇವೇಗೌಡರನ್ನು ಇಂದಿಗೂ ಮರೆತಿಲ್ಲ. ದೇವೇಗೌಡರು 6 ಬಾರಿ ಶಾಸಕರಾಗಿ ಹೊಳೆನರಸೀಪುರ ಮಂದಿಗೆ ಕೊಟ್ಟ ಕಾಣಿಕೆ ಅಪಾರ. ದೇವೇಗೌಡರು ಹೊಳೆನರಸೀಪುರದ ರೈತರ ನೀರಿನ ಬವಣೆ ನೀಗಿಸಲು ಹೇಮಾವತಿ ನದಿಗೆ ಗೊರೂರು ಅಣೆಕಟ್ಟು ಕಟ್ಟಿಸಿದರು. ಹೊಳೆನರಸೀಪುರದಲ್ಲಿ ಮಣ್ಣಿನ ರಸ್ತೆಯೇ ಇಲ್ಲ, ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡಿದ್ರು. ಗ್ರಾಮ ನೈರ್ಮಲ್ಯಕ್ಕೆ ಒತ್ತು ಕೊಟ್ಟ ಗೌಡ್ರು ಒಳಚರಂಡಿ ವ್ಯವಸ್ಥೆ ಮಾಡಿಸಿದ್ರು. ಒಟ್ಟಾರೆ ಹೊಳೆನರಸೀಪುರಕ್ಕೆ ಪಟ್ಟಣದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಮಾದರಿ ಕ್ಷೇತ್ರವನ್ನಾಗಿಸಿದ್ರು.
1989ರ ಸೋಲಿನ ಬಳಿಕ ದೇವೇಗೌಡರು 1991ರಲ್ಲಿ ಹಾಸನದಲ್ಲಿ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ರು. ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಮಿಂಚಿದ್ದ ದೇವೇಗೌಡರು ರಾಷ್ಟ್ರ ರಾಜಕಾರಣಕ್ಕೂ ಕಾಲಿಟ್ರು. 1994ರಲ್ಲಿ ಗೌಡ್ರು ಶಾಸಕರಾಗಿ ಚುನಾವಣೆ ಎದುರಿಸಲು ನಿರ್ಧರಿಸಿದರು. ಈ ಬಾರಿ ಅವರು ಆಯ್ಕೆ ಮಾಡಿದ್ದು ರಾಮನಗರ ಕ್ಷೇತ್ರ. ಜನತಾದಳ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಗೌಡ್ರು ಭರ್ಜರಿ ಜಯ ಗಳಿಸಿದರು. ಈ ಜಯ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೂ ಏರಿಸಿತು. 50 ವರ್ಷದ ರಾಜಕಾರಣದಲ್ಲಿ ಒಂದೇ ಶಬ್ದದಲ್ಲಿ ಹೇಳೋದಾದರೆ ಪ್ರವಾಹದ ಎದುರು ಈಜಿದ್ದೇನೆ ನಾನು. ಆದರೆ ಇವರು 1996ರ ಮೇ 30ರಂದು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಕಾಂಗ್ರೆಸ್ ಬಿಜೆಪಿಯೇತರ ತೃತೀಯ ರಂಗದ ನಾಯಕರಾಗಿ ಹೊರಹೊಮ್ಮಿ ದೇಶದ 11ನೇ ಪ್ರಧಾನಿಯಾಗಿ ಆಯ್ಕೆಯಾದರು. do swear in the name of God, be to any person or persons any matter which shall be brought under my consideration or shall become known to me as Prime Minister for the Union, except as may be required for the due discharge of my duties as Prime Minister. ಆ ಮೂಲಕ ಕನ್ನಡ ನಾಡಿನ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾದರು. ಕೇವಲ ಇದ್ದಿದ್ದು 10 ತಿಂಗಳು ಆಕಸ್ಮಿಕವಾಗಿ ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಈ 50 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ದೇವೇಗೌಡರು ಪ್ರಧಾನಿಯಾಗಿ 11 ತಿಂಗಳುಗಳ ಕಾಲ ಆಳ್ವಿಕೆ ನಡೆಸಿದರು. ಮಣ್ಣಿನ ಮಗನಾಗಿ ಪ್ರಧಾನಿ ಪಟ್ಟ ಏರಿ ಜನಸಾಮಾನ್ಯರ ನಾಯಕನಾಗಿ ಗೌಡ್ರು ಸೇವೆ ಸಲ್ಲಿಸಿದರು. ಕಾಂಗ್ರೆಸ್ ತೃತೀಯ ರಂಗಕ್ಕೆ ನೀಡಿದ ಬಾಹ್ಯ ಬೆಂಬಲವನ್ನು ಹಿಂದಕ್ಕೆ ಪಡೆಯಿತು. 1997 ಏಪ್ರಿಲ್ 11ರಂದು ಗೌಡ್ರು ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆ ನೀಡಿದರು. 1998ರಲ್ಲಿ ಮತ್ತೆ ಗೌಡ್ರು ಹಾಸನದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾದರು. ಆದರೆ 1999ರಲ್ಲಿ ಹಾಸನದಲ್ಲಿ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನನುಭವಿಸಿದರು. ಇದು ದೇವೇಗೌಡರು ತಮ್ಮ ರಾಜಕೀಯ ಜೀವನದಲ್ಲಿ ಕಂಡ 2ನೇ ಸೋಲಾಯಿತು. ಇನ್ನೊಂದು ಕಡೆ ಜನಬಲ ಇರಬೇಕು. ಈಗ ನಾವು ಇರೋದು ಪಾರ್ಲಿಮೆಂಟಲ್ಲಿ 3 ಜನ. ನಾನು ಬೆಳಗ್ಗೆ 11 ಗಂಟೆಗೆ ಹೋಗಿ ಕೂತ್ಕೊಂಡ್ರೆ ಒಂದು ವೇಳೆ ಚರ್ಚೆ ನಡೆಯುವಂಥ ಒಂದು ಆರೋಗ್ಯಕರವಾದ ವಾತಾವರಣ ಆ ದಿವಸ ಕಂಡು ಬಂದರೂ ನಾನು 13ನೇನಾಗಿ ಕಾಯಬೇಕು. ಆದರೆ ಆ ಬಳಿಕ 2002, 2004 ಹಾಗೂ 2009ರಲ್ಲಿ ನಡೆದ ಲೋಕಸಭಾ ಚುನಾವಣೆಗಳಲ್ಲಿ ಹಾಸನದಿಂದಲೇ ಆಯ್ಕೆಯಾದರು. ಈಗ ಗೌಡ್ರ ಕರ್ಮಭೂಮಿ ಹಾಸನ ಎನಿಸಿದೆ. ಹೀಗೆ ಗೌಡ್ರ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸೋಲಿಗಿಂತ ಗೆಲುವಿನದ್ದೇ ಮೇಲುಗೈ. ಇವರು 2 ಚುನಾವಣೆಗಳಲ್ಲಿ ಸೋಲು ಕಂಡಿದ್ದು. ಹೀಗೆ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಈ ನಾಡಿನ ರಾಜಕೀಯ ಕ್ಷೇತ್ರದ ಅಜಾತಶತ್ರು ಎನಿಸಿಕೊಂಡಿದ್ದಾರೆ. ಇದು ದೇವೇಗೌಡರ 50 ವರ್ಷಗಳ ಸುದೀರ್ಘ ರಾಜಕೀಯ ಹೋರಾಟದ ಹಾದಿ. ಈ ಹಾದಿಯಲ್ಲಿ ಇವರು ಅನೇಕ ಮಿತ್ರರನ್ನ, ಶತ್ರುಗಳನ್ನ ಗಳಿಸಿದ್ದಾರೆ. ಆದರೆ ಶತ್ರುಗಳು, ಮಿತ್ರರು ಗೌಡ್ರ ಒಂದೇ ಒಂದು ಗುಣವನ್ನ ಯಾವುದೇ ತಕರಾರಿಲ್ಲದೆ ಮೆಚ್ಚುತ್ತಾರೆ. ಅದು ಯಾವುದು ಅಂತ ತಿಳಿಯೋಣ ಸಣ್ಣ ವಿರಾಮದ ನಂತರ.